ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲ್ಯಾಕ್ ಮಣ್ಣು ಯೂಟ್ಯೂಬ್ ಚಾನಲ್. ನಾವಿವತ್ತು ಡೈಪರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ಇನ್ನೂ ಯಾರು ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆಲ್ ನೋಟಿಫಿಕೇಶನ್ ಹತ್ತಿ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿರಿ. ನಾವು ಈ ಡೈಪರ್ನ ಎಲ್ಲಾರ ಮನೆಯಲ್ಲಿ ಯೂಸ್ ಮಾಡೇ ಇರ್ತೀವಿ, ಯಾಕಂದ್ರೆ ಇವನ್ನ ಸಣ್ಣ ಮಕ್ಕಳಿಗೆ ಯೂಸ್ ಮಾಡ್ತೀವಿ. ಈಗ ದೊಡ್ಡವರಿಗೆ ಕೂಡ ಬಂದಿವೆ ಡೈಪರ್ಸ್, ದೊಡ್ಡವರು ಕೂಡ ಯೂಸ್ ಮಾಡ್ತಾರೆ ಇವನ್ನ. ಈ ಡೈಪರ್ ನಲ್ಲಿ ಸೋಡಿಯಂ ಪಾಲಿಯಾಕ್ರಿಲೇಟ್ ಎಂಬ ಕೆಮಿಕಲ್ ಇರುತ್ತೆ. ಇದು ನೀರನ್ನ ಮತ್ತೆ ಮೂತ್ರನ ಬಹಳ ಸ್ಪೀಡ್ ಆಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಡೈಪರ್ ಟ್ಯಾಪ್ ವಾಟರ್ ನಲ್ಲಿ 1% ಕೆಲಸ ಮಾಡಿದ್ರೆ, ಮೂತ್ರದ ವಿಷಯದಲ್ಲಿ ಬಂದ್ರೆ ಇದು 3ರಷ್ಟು ಕೆಲಸ ಮಾಡುತ್ತೆ. ಒಂದು ಡೈಪರ್ ನಲ್ಲಿ 4 ಲೇಯರ್ ಇರ್ತವೆ. ನಾನು 2 ಕಂಪ್ನಿ ಡೈಪರ್ಸ್ ತಂದಿದ್ದೀನಿ. ನಾನು 4 ಲೇಯರ್ ಇರ್ತವೆ ಅಂತ ಹೇಳಿದೆ. ಒಂದೊಂದು ಕಂಪ್ನಿಯಲ್ಲಿ 2 ಮತ್ತು 3 ಲೇಯರ್ ನ ಮಿಕ್ಸ್ ಮಾಡಿ ತಯಾರು ಮಾಡಿರ್ತಾರೆ. ನಾವಿವಾಗ ಈ ಕಂಪ್ನಿದೊಂದು ತಗೊಂಡು ಮತ್ತೆ ಈ ಕಂಪ್ನಿದೊಂದು ಡೈಪರ್ ತಗೊಂಡು ಕಟ್ ಮಾಡಿ ಚೆಕ್ ಮಾಡೋಣ. ನಾನಿವಾಗ ಈ ಕಂಪ್ನಿ ಡೈಪರ್ ತಗೊಂಡು ಚೆಕ್ ಮಾಡ್ತೀನಿ. ಫಸ್ಟ್ ಇದು ನೋಡ್ರಿ, ನಾನು ನಿಮ್ಗೆ ಹೇಳಿದಲ್ಲ ಸೆಕೆಂಡ್ ಲೇಯರ್ ಮತ್ತೆ ಥರ್ಡ್ ಲೇಯರ್ ಮಿಕ್ಸ್ ಆಗಿರ್ತಾವಂತ. ನೋಡ್ರಿ, ಈ ಕಂಪ್ನಿ ಡೈಪರ್ ನಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಲೇಯರ್ ನೋಡ್ರಿ ಮಿಕ್ಸ್ ಆಗಿದೆ. ಇದೇ ಥರ್ಡ್ ಲೇಯರ್ ಸೋಡಿಯಂ ಪಾಲಿಯಾಕ್ರಿಲೇಟ್. ಫೋರ್ತ್ ಲೇಯರ್ ಪಾಲಿಥೀನ್ ಕವರ್ ಇಂದ ಒಂದು ಬಟ್ಟೆ ಇಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಷ್ಟೇ. ನೋಡ್ರಿ, ಪಾಲಿಥೀನ್ ಕವರ್ ಇದು ಒಂದು ಕಂಪ್ನಿ ಕ್ಯಾಂಪಸ್ ಆಯ್ತು. ಈಗ ನನ್ನ ಹತ್ರ ಇನ್ನೊಂದು ಕಂಪ್ನಿ ಕ್ಯಾಂಪಸ್ ಇದೆ, ಇದನ್ನ ಕೂಡ ಚೆಕ್ ಮಾಡೋಣ. ಇದು ಫಸ್ಟ್ ಲೇಯರ್. ಇದು ಇದರ ಸೆಕೆಂಡ್ ಲೇಯರ್. ಇದು ಇದರ ಥರ್ಡ್ ಲೇಯರ್. ಇದು ಫೋರ್ತ್ ಲೇಯರ್. ಇದರಲ್ಲಿ 4 ಲೇಯರ್ ಇವೆ. ಫಸ್ಟ್ ಲೇಯರ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಮಕ್ಕಳು ಮಾಡಿದ ಮೂತ್ರನ ಈ ಸೆಕೆಂಡ್ ಲೇಯರ್ಗೆ ಕಳಿಸುತ್ತೆ. ಆಮೇಲೆ ಇದು ಒಣಗುತ್ತೆ. ಇದು ಕಳಿಸಿದ ಮೇಲೆ ಈ ಸೆಕೆಂಡ್ ಲೇಯರ್ ಏನ್ ಮಾಡುತ್ತೆ ಅಂದ್ರೆ, ಈ ಥರ್ಡ್ ಲೇಯರ್ಗೆ ಅಂದ್ರೆ ಈ ಸೋಡಿಯಂ ಪಾಲಿಯಾಕ್ರಿಲೇಟ್ ಇದೆಯಲ್ಲ, ಈ ಥರ್ಡ್ ಲೇಯರ್ಗೆ ಮೂತ್ರನ ಸಮವಾಗಿ ಮೂತ್ರನೆಲ್ಲ ಇದರ ಒಳಗಡೆ ಕಳಿಸುತ್ತೆ. ಈ ಥರ್ಡ್ ಲೇಯರ್ ಮೂತ್ರವನ್ನೆಲ್ಲ ಈ ಸೆಕೆಂಡ್ ಲೇಯರ್ ಇದ್ರೊಳಗಡೆ ಕಳಿಸಿರುತ್ತಲ್ಲ, ಇದನ್ನ ಎಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅಂದ್ರೆ ಮೂತ್ರನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇದ್ರೊಳಗಡೆ ಸ್ಟೋರ್ ಆಗುತ್ತೆ. ಈ 4ನೇ ಲೇಯರ್ ಏನ್ ಮಾಡುತ್ತೆ ಅಂತಂದ್ರೆ, 4ನೇ ಲೇಯರ್ ಈ ಮೂತ್ರನ ಅಂದ್ರೆ ಇದು ತೇವಾಂಶ ಇರುತ್ತಲ್ಲ, ಇರೋ ಹೊರಗಡೆ ಬಿಡೋದಿಲ್ಲ. ಅಂದ್ರೆ ಈ ಪಾಲಿಥೀನ್ ಕವರ್ ಏನ್ ಮಾಡುತ್ತೆ ಅಂದ್ರೆ ತಡೆಗಟ್ಟುತ್ತೆ. ಅದನ್ನ ಮುಟ್ಟಿದ್ರೆ ಕೂಡ ತೇವಾಂಶ ಫೀಲ್ ಕೂಡ ಆಗೋದಿಲ್ಲ, ಯಾಕಂದ್ರೆ ಈ ಪಾಲಿಥೀನ್ ಕವರ್ ಅನ್ನೋದು ತೇವಾಂಶನ ತಡೆಗಟ್ಟುತ್ತೆ. ನಾನು 2 ಡೈಪರ್ಸ್ ಇಂದ ಸ್ವಲ್ಪ ಸೋಡಿಯಂ ಪಾಲಿಯಾಕ್ರಿಲೇಟ್ ನ ತಗೊಂಡಿನಿ. ಇದು ಎಷ್ಟು ಗ್ರಾಮ್ ಇದೆ ಅಂತ ಇವಾಗ ಚೆಕ್ ಮಾಡೋಣ. ಈ 22 ಗ್ರಾಮ್ ಇರೋ ಈ ಸೋಡಿಯಂ ಪಾಲಿಯಾಕ್ರಿಲೇಟ್ ಎಷ್ಟು ನೀರನ್ನ ಹೀರಿಕೊಳ್ಳುತ್ತಂತ ನಾವು ಇವತ್ತು ಚೆಕ್ ಮಾಡೋಣ. ನಾನು 1 ಲೀಟರ್ ನೀರನ್ನ ಹಾಕ್ತೀನಿ. ಇದು ಅದು ನೀರನ್ನೆಲ್ಲ ಹೀರಿಕೊಳ್ಳುತ್ತಂತ ಇವತ್ತು ಚೆಕ್ ಮಾಡೋಣ. ಒಂದು ಲೀಟರ್ ನೀರನ್ನೆಲ್ಲ ಹೀರಿಕೊಂಡಿದೆ ಇದು. ಈಗ 1 ಲೀಟರ್ ನೀರನ್ನ ಇದ್ರೊಳಗಡೆ ಹಾಕ್ತೀನಿ. ಇದು 2 ಲೀಟರ್ ನೀರನ್ನು ಕೂಡ ಇದು ಹೀರ್ಕೊಂಡಿದೆ ನೋಡ್ರಿ ಇಲ್ಲಿ. ಈಗ ನಾನು 1 ಲೀಟರ್ ನೀರು ಅಂದ್ರೆ 3ನೇ ಲೀಟರ್ನ ಇದ್ರೊಳಗಡೆ ಹಾಕ್ತೀನಿ.
ಇದರೊಳಗಡೆ 3ನೇ ಲೀಟ್ರ್ ಹಾಕಿದ್ರೆ ನೀರು ಇದು ಹಿಡಿಲಿಲ್ಲ. 3 ಲೀಟ್ರಿಗೆ ಅವಲೇ ಫುಲ್ಲು ನೀರೆಲ್ಲ ಆಯಿತು. ನೋಡಿ ಇಲ್ಲಿ ನೀರೆಲ್ಲ ಕಾಣ್ತಾ ಇದೆ. ನಾವಿವಾಗ ಈ ಟಬ್ನಲ್ಲಿ 1 ಲೀಟರ್ ನೀರು ಹಾಕಿ ಇಟ್ಟರೆ ಅದು 1 ಲೀಟರ್ ನೀರನ್ನ ಹೀರಿಕೊಳ್ಳುತ್ತಾ ಇಲ್ಲ ಅಂತ ಇವತ್ತು ಚೆಕ್ ಮಾಡೋಣ. ಫಸ್ಟ್ ಈ ಬಾಟಲಿರೋ ನೀರೆಲ್ಲ ಹಾಕಿ ಬಿಡ್ತೀನಿ ಇದ್ರೊಳಗಡೆ. ಈಗ ಈ ಡೈಪರ್ ತಗೊಂಡು ಇದ್ರೊಳಗಡೆ ಅದುತ್ತೀನಿ ಎಷ್ಟು ನೀರನ್ನ ಹೀರಿಕೊಳ್ಳುತ್ತಂತ ಚೆಕ್ ಮಾಡೋಣ. ನೋಡ್ರಿ ನೀರ್ನೆಲ್ಲ ಇದು ಹೀರಿಕೊಂಡಿದೆ. ನಾನು ಹಾಕಿದ ನೀರ್ನೆಲ್ಲ ಇದು ಹೀರಿಕೊಂಡಿದೆ. ನೀವು ನೋಡ್ರಿ, ಏನಿಲ್ಲ ಅಂದ್ರೂ ಒಂದು ಅರ್ಧ ಲೀಟರ್ ನೀರಿತ್ತು, ಹೀರಿಕೊಂಡಿತ್ತು ಇದು. ಈಗ ಇನ್ನೂ ಒಂದು ಡೈಪರ್ ಇದೆ, ಅದನ್ನ ತೆಗೆದುಕೊಂಡು 1 ಲೀಟರ್ ನೀರು ಹಾಕಿ ಚೆಕ್ ಮಾಡೋಣ. ಒಂದು ಲೀಟರ್ ನೀರನ್ನ ಇದು ಹೀರಿಕೊಳ್ಳುತ್ತಾ ಇಲ್ಲ ಅಂತ ಈಗ ಚೆಕ್ ಮಾಡೋಣ. ನೋಡ್ರಿ, ಇಷ್ಟು ನೀರನ್ನ ಇದು ಹೀರಿಕೊಂಡಿದೆ. ನಾನು ಸ್ವಲ್ಪ ಏನು ಅಂತೇಳಿ ಇದ್ರೊಳಗೆ ನೀರು ಹಾಕ್ತಾ ಇದ್ದೀನಿ, ಬಟ್ ಅದು ಹೀರಿಕೊಳ್ತಾ ಇಲ್ಲ. ಇದು 1 ಲೀಟರ್ ನೀರು ಹೀರ್ಕೊಂಡಿಲ್ಲ, ಇನ್ನೊಂದು ಸ್ವಲ್ಪ ಅಂದ್ರೆ 3/4 ಲೀಟರ್ ನೀರನ್ನ ಇದನ್ನ ಹೀರಿಕೊಂಡಿದೆ ಇದು. ನೋಡಿದ್ರಲ್ಲ ಡೈಪರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಡೈಪರ್ ಭಾಳ ಯೂಸ್ ಮಾಡೋದು ಒಳ್ಳೇದಲ್ಲ, ಅವನ್ನ ಹೇಗೆ ಯೂಸ್ ಮಾಡೋದು ಅಂತೇಳಿ ಡಾಕ್ಟರ್ಸ್ ವಿಡಿಯೋಸ್ ಇವೆ, ಅವನ್ನ ನೋಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.